ಸಂಕಷ್ಟ ಇದ್ರೂ ಸರ್ಕಾರದ ಅನವಶ್ಯಕ ದುಂದು ವೆಚ್ಚ ಮಾತ್ರ ಕಡಿಮೆನೇ ಆಗ್ತಾ ಇಲ್ಲ. ಗ್ಯಾರಂಟಿಗೆ ಹಣ ಸಾಕಾಗ್ತಾ ಇಲ್ಲ. ಅದರಲ್ಲಿ ಗೃಹಲಕ್ಷ್ಮಿ ಕೂಡ ಬಂದಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರದ ಅನವಶ್ಯಕ ದುಂದು ವೆಚ್ಚ ಏನಿದೆ ಇದು ಮಾತ್ರ ಕಡಿಮೆನೇ ಆಗ್ತಾ ಇಲ್ಲ. ಈಗಾಗಲೇ ಸಂಕಷ್ಟದಲ್ಲಿ ಸರ್ಕಾರ ಸಿಲುಕಿಕೊಂಡಿದೆ. ಇಷ್ಟೆಲ್ಲ ಆದ್ರೂ ಹಣ ದುಂದು ವೆಚ್ಚ ಮಾಡ್ತಾ ಇದೆ. ಗ್ಯಾರಂಟಿಗೆ ಹಣ ಸಾಕಾಗ್ತಾ ಇಲ್ಲ. ಅದನ್ನ ಹೊಂದಿಸೋದಕ್ಕೆ ಪರದಾಡ್ತಾ ಇದ್ದಾರೆ. ಎಷ್ಟೋ ಕಡೆ ಗೃಹಲಕ್ಷ್ಮಿ ಬಂದಿಲ್ಲ. 2-3 ತಿಂಗಳಿನಿಂದ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಕೂಡ ಹಾಕಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ಸರ್ಕಾರದಿಂದ ದುಂದು ವೆಚ್ಚ ಎಷ್ಟರ ಮಟ್ಟಿಗೆ ಸರಿ ಅಂತ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಬರ್ತಾ ಇದೆ. ವಿಧಾನಸೌಧದಲ್ಲಿ ಮತ್ತೊಂದು ಇದೀಗ ಆಕ್ರೋಶ ಕೂಡ ಭುಗಿಲೇಳ್ತಾ ಇದೆ. ಸದನದೊಳಗೆ ಸಿಎಂ ಸಿದ್ದರಾಮಯ್ಯಗೆ ರಿಕ್ಲೈನರ್ ಚೇರ್ ಕೊಡಲಾಗಿದೆ. ಅನವಶ್ಯಕ ದುಂದು ವೆಚ್ಚದ ವಿರುದ್ಧ ಭುಗಿಲೆದ್ದಿದೆ ಆಕ್ರೋಶ. ನೀವು ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಸರ್ಕಾರ ದುಂದು ವೆಚ್ಚ ಮಾಡ್ತಾ ಇದೆ ಅನ್ನೋಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳಬಹುದು. ಈಗಾಗಲೇ ಏನು ಅಧಿಕಾರಕ್ಕೆ ಬಂತು ಸರ್ಕಾರ, ಅವಾಗಿನಿಂದಲೂ ಕೂಡ ನಾವು ಗ್ಯಾರಂಟಿಗಳನ್ನ ಸಫಲಗೊಳಿಸ್ತೀವಿ, ಎಲ್ಲರಿಗೂ ಕೂಡ ಗ್ಯಾರಂಟಿ ತಲುಪೋ ರೀತಿ ಮಾಡ್ತೀವಿ ಅಂತ ಸರ್ಕಾರ ಪ್ರತಿಯೊಂದು ಸಭೆ ಆಗಿರಬಹುದು, ಸಮಾರಂಭ ಆಗಿರಬಹುದು, ಎಲ್ಲೇ ಹೋದ್ರೂ ಕೂಡ ಹೇಳ್ತಾ ಇದ್ರು. ಆದರೆ ಅದೆಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಯಾಕಂದ್ರೆ 2-3 ತಿಂಗಳಿಂದ ಗೃಹಲಕ್ಷ್ಮಿಯರ ಖಾತೆಗೆ ಹಣನೇ ಸರಿಯಾಗಿ ಬಂದಿಲ್ಲ. ಮತ್ತೊಂದು ಕಡೆ ಗೃಹ ಜ್ಯೋತಿ ಆಗಿರಬಹುದು, ಅದು ಕೂಡ ಸರಿಯಾಗಿ ಎಲ್ಲರಿಗೂ ಕೂಡ ಸಿಗ್ತಾ ಇಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಮತ್ತೆ ದುಂದು ವೆಚ್ಚ ಹಂಗೆ ಮುಂದುವರೆದಿದೆ. ಸಿಎಂ ತೆರಳಲು ಅಂತ ಹೊಸ ರ್ಯಾಂಪ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಏನ್ ಹೇಳಬೇಕು, ಜನರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಇಷ್ಟೆಲ್ಲ ಆದ್ರೂ ಇಷ್ಟರ ಮಟ್ಟಿಗೆ ದುಂದು ವೆಚ್ಚ ಅವಶ್ಯಕತೆ ಇದೆಯಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಏನು ಜನರಿಗೆ ಉಪಯೋಗ ಆಗುತ್ತೆ ಅಂತ ವಸ್ತುಗಳನ್ನಾಗಿರುವ ಅಂದ್ರೆ ಅಂತ ಯೋಜನೆಗಳನ್ನ ಜಾರಿಗೊಳಿಸಬೇಕು. ಅದು ಬಿಟ್ಟು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡಿಕೊಂಡ್ರೆ ಎಷ್ಟು ಸರಿ. ಮಾರ್ಚ್ 3ರಿಂದ ಆರಂಭವಾಗಲಿದೆ ಬಜೆಟ್ ಅಧಿವೇಶನ. ಈ ಬಾರಿ ಕುಳಿತುಕೊಂಡೇ ಬಜೆಟ್ ಅನ್ನ ಸಿಎಂ ಮಂಡಿಸಲಿದ್ದಾರೆ. ಮಂಡಿ ನೋವು ಹಿನ್ನೆಲೆ ಕುಳಿತುಕೊಂಡೇ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ವೀಲ್ ಚೇರ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಓಡಾಡ್ತಾ ಇದ್ದಾರೆ. ಹೀಗಾಗಿ ಸಿಎಂ ತೆರಳೋದಕ್ಕೆ ಹೊಸ ರ್ಯಾಂಪ್ ಅನ್ನ ನಿರ್ಮಾಣ ಕೂಡ ಮಾಡಲಾಗ್ತಾ ಇದೆ. ಅಧಿವೇಶನಕ್ಕೆ ತೆರಳಲು ಪಶ್ಚಿಮ ದ್ವಾರದಲ್ಲಿ ಹೊಸ ರ್ಯಾಂಪ್ ನಿರ್ಮಾಣ ಮಾಡಲಾಗ್ತಾ ಇದೆ. ಈಗಾಗಲೇ ಉತ್ತರ, ದಕ್ಷಿಣ, ಪೂರ್ವದಲ್ಲಿ ರ್ಯಾಂಪ್ ನಿರ್ಮಾಣ ಮಾಡಲಾಗಿದೆ. ಈಗ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲೂ ಕೂಡ ರ್ಯಾಂಪ್ ಅಳವಡಿಕೆ ಮಾಡಲಾಗ್ತಾ ಇದೆ. ಇದೇ ದ್ವಾರದ ಮೂಲಕ ಅಧಿವೇಶನಕ್ಕೆ ಸಿಎಂ ತೆರಳಲಿದ್ದಾರೆ. ಇರೋ ರ್ಯಾಂಪ್ ಬಳಕೆಯನ್ನ ಬಿಟ್ಟು ಹೊಸ ರ್ಯಾಂಪ್ ಬೇಕಾಗುತ್ತಾ ಇವರಿಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅನವಶ್ಯಕ ಖರ್ಚು, ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಮಾರ್ಚ್ 3ರಿಂದ ಬಜೆಟ್ ಅಧಿವೇಶನ ಆರಂಭ ಆಗಲಿದೆ. ಈಗಾಗಲೇ ರ್ಯಾಂಪ್ ಇದೆ. ಹಳೆ ರ್ಯಾಂಪ್ ಇದ್ರೂ ಕೂಡ ಹೊಸ ರ್ಯಾಂಪ್ ಯಾಕೆ ಬೇಕಿತ್ತು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ಈಗ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲೂ ಕೂಡ ರ್ಯಾಂಪ್ ಅಳವಡಿಕೆಯನ್ನ ಮಾಡಲಾಗಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಗ್ಯಾರಂಟಿಗೆ ಈಗ ಹಣ ಸಾಕಾಗ್ತಾ ಇಲ್ಲ, ಒದ್ದಾಡ್ತಿದ್ದಾರೆ ಈ ಗ್ಯಾರಂಟಿಗಳನ್ನ ಜನರಿಗೆ ತಲುಪಿಸೋದಕ್ಕೆ. ಅದರ ಮಧ್ಯ ಇಂತಹ ಅನವಶ್ಯಕ ದುಂದು ವೆಚ್ಚ ಬೇಕಾ ಸರ್ಕಾರಕ್ಕೆ ಅಂತ? ಸಾಹಿತ್ಯ, ನೀವು ಹೇಳಿದ್ದು ನಿಜ. ಈ ಗ್ಯಾರಂಟಿಗಳಿಗೆ ಹಣ ಕೊಡ್ತಾ ಇರೋದ್ರಿಂದ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಅನುದಾನ ಬರ್ತಾ ಇಲ್ಲ ಅನ್ನುವಂತಹ ಒಂದಿಷ್ಟು ಗೊಂದಲದ ಆ ರೀತಿಯಾದಂತಹ ವಿರೋಧದ ನಡುವೆ ಇದೀಗ ಸರ್ಕಾರ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿದೆ. ಏನು ಸಿಎಂ ಸಿದ್ದರಾಮಯ್ಯ ಅವ್ರದ್ದು ಬಜೆಟ್ ಇದೆ, ಅಂದರೆ 7ನೇ ತಾರೀಕು ಬಜೆಟ್ ಇದೆ. 3ನೇ ತಾರೀಕಿಂದ ಏನು ಸೆಷನ್ ಶುರುವಾಗ್ತಿದೆ. ಅವರು ಸದ್ಯ ವೀಲ್ ಚೇರ್ ಮೇಲೆ ಓಡಾಡ್ತಾ ಇರುವಂತಹದ್ದು, ಅಂದರೆ ಏನು ಕಾಲು ನೋವಾಗಿತ್ತು, ಮಂಡಿ ನೋವು, ಆ ನಿಟ್ಟಿನಲ್ಲಿ ವೀಲ್ ಚೇರ್ ಮೇಲೆ ವಿಧಾನಸೌಧಕ್ಕೆ ಬಂದರೂ ಕೂಡ ವೀಲ್ ಚೇರ್ ಮೇಲೆ ಬರ್ತಿದ್ದಾರೆ. ಆದರೆ ಇದೀಗ ಮತ್ತೊಂದು ವೇಯನ್ನು ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂತಹದ್ದು, ಅದು ಸಿಎಂ ಸಿದ್ದರಾಮಯ್ಯ ಅವರಿಗೋಸ್ಕರ ಅನ್ನುವಂತಹ ಮಾತು. ಅಂದರೆ ಪಶ್ಚಿಮ ಗೇಟ್ನಿಂದನೇ ಅವರು ಹೋಗ್ತಾರೆ ಬಜೆಟ್ ಮಂಡನೆಗೆ ಅನ್ನುವಂತಹದ್ದು ವಿಚಾರ ಏನಿದೆ, ಆ ನಿಟ್ಟಿನಲ್ಲಿ ಅಲ್ಲೊಂದು ವೇಯನ್ನು ಮಾಡಬೇಕು ಅನ್ನುವಂತಹದ್ದು. ಬೇರೆ ಬೇರೆ ಗೇಟ್ಗಳಲ್ಲಿ ಆಲ್ರೆಡಿ ಇದ್ರೂ ಕೂಡ ಈ ಗೇಟಿಂದಲೇ ಅವರು ಪಾಸ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಂತಹದ್ದೊಂದು ನಿರ್ಧಾರ ಮಾಡಿರುವಂತಹದ್ದು ಇದೀಗ ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಹೆಚ್ಚು ಗುರಿಯಾಗ್ತಾ ಇದೆ. ಅಂದರೆ ಪ್ರಮುಖವಾಗಿ ಇರುವಂತಹ ವೇನಲ್ಲಿ ಹೋದ್ರೆ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರುವಂತಹದ್ದು. ಅದನ್ನು ಹೊರತುಪಡಿಸಿ ಹೊಸದೊಂದು ವೇ ಮಾಡುವಂತಹದ್ದು, ಅವರಿಗೆ ವಿಶೇಷವಾದಂತಹ ವ್ಯವಸ್ಥೆ ಕಲ್ಪಿಸಿಕೊಡ್ತಾ ಇರುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹದ್ದು. ಆದರೆ ಸರ್ಕಾರವೇ ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು. ಬೇರೆ ದಾರಿಯಲ್ಲಿ ಯಾಕೆ ಹೋಗೋದಿಲ್ಲ, ಇದೇ ದಾರಿಯನ್ನು ಆಯ್ಕೆ ಮಾಡಿಕೊಂಡು ವಿಶೇಷವಾದಂತಹ ವ್ಯವಸ್ಥೆ ಮಾಡುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹದ್ದಕ್ಕೆ ಅವರೇ ಉತ್ತರ ಕೊಡಬೇಕಾಗುತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.